ಆ ಒಂದು ಕಾರಣಕ್ಕೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಮ್ಮದು ಒಂದು ಅಪೇಕ್ಷೆ ಇದೆ, ಈ ಪಕ್ಷಕ್ಕೆ ಒಂದು ಹೊಸ ತಲೆಮಾರಿನ ಯುವ ನಾಯಕರು ಬರಬೇಕು ಎಂಬ ನಿಟ್ಟಿನಾಗ ಹೊಸ ವರ್ಷದಾಗ ಹೊಸ ರಾಜ್ಯಾಧ್ಯಕ್ಷರ ಆಗಲಿ ಎಂಬ ಒಂದು ಒತ್ತಾಸೆ ನಂದಂತೂ ಆಗಿರುತ್ತೆ. ಯಾಕಂತಂದು ಅನೇಕ ಅನುಭವ ಎರಡನೇ ಹಂತದ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಅವ್ರು ಯಾರು ಮುಂದೆ ಬರದೇ ಇದ್ದಾಗ ಅನಿವಾರ್ಯವಾಗಿ ಇವತ್ತು ನಾವು ಸಂಘಟನೆನ ಬಲಿಷ್ಠಗೊಳಿಸಿ ಈಗ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಾವು ಮೈತ್ರಿ ಆಗಿದ್ವಿ. ಇವತ್ತು ನಮ್ಮ ಪಕ್ಷದ್ದು ಅಸ್ತಿತ್ವನ ಉಳಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯೂ ನಮ್ಮ ಮೇಲಿದೆ. ಹೊಸ ವರ್ಷದಾಗ ಹೊಸ ಅಧ್ಯಕ್ಷರು ಆಗಬೇಕು ಎಂಬುದು ಅಪೇಕ್ಷೆ ನನ್ನಲ್ಲಿ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಎರಡನೇ ಹಂತದ ನಾಯಕರು ಕೇವಲ ಭಜನೆ ಮಾಡ್ಕೊಂತ ಕುಂತ್ರೆ ಸಂಘಟನೆ ಆಗಲ್ಲ. ನಮ್ಮೆಲ್ಲರ ಅಪೇಕ್ಷೆ ಇದೆ. ಅದು ಏನು ಮುಚ್ಚುಮರಿ ಏನಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕು, ಅವ್ರನ್ನ ಮಾಡ್ತಾರೆ. ಮಾಡಬೇಕೆಂಬುದು ಒತ್ತಾಯ ಮಾಡ್ತಕ್ಕಂಥ ಮೊದಲಿಗೆ ಶರಣಗೌಡ ಆಗಿರ್ತಾರೆ. ನೋಡೋಣ, ಮುಂಚೆ ಮಾಡೋದಕ್ಕಿಂತ ಮುಂಚಿತವಾಗಿ ದೊಡ್ಡವರಾಗಲಿ ಕುಮಾರಣ್ಣವರಾಗಲಿ ಇದೆಲ್ಲರ ಅಭಿಪ್ರಾಯ ತಗೊಂತಾರೆ. ಯಾಕಂತಂದರೆ ಈಗ ಅಭಿಪ್ರಾಯ ತಗೋಬೇಕಾದ್ರೆ ಸಂಘಟನೆ ಮಾಡೋದಕ್ಕೆ ಯಾರೋ ಮುಂದೆ ಬರ್ತಾ ಇಲ್ಲ. ಅನಿವಾರ್ಯವಾಗಿ ಇವತ್ತು ಎಲ್ಲರ ಅಭಿಪ್ರಾಯನ ಕೇಳಿ ಒಳ್ಳೆಯ ದಿನ ಒಳ್ಳೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಎಂಬುದು ಒಂದು ವಿಶ್ವಾಸದಲ್ಲಿ